ಮತ್ತೆ ಕರೆಗಳನ್ನ ರಿಸೀವ್ ಮಾಡೋಣ. ಈಗ ಯೋಗೇಶ್ ಅಂತ ಶಿವಮೊಗ್ಗದಿಂದ. ಯೋಗೇಶ್ ಅವರೇ ನಮಸ್ಕಾರ. ಯೋಗೇಶ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಮತ್ತೆ ಇನ್ನಷ್ಟು ಕರೆಗಳನ್ನು ನಾವು ತಗೋಣ. ಈಗ ರಾಜ್ಯದಾದ್ಯಂತ ಕರೆಗಳು ಬರ್ತಾ ಇರುವಂಥದ್ದು ಜನರ ಆಕ್ರೋಶದ ನುಡಿಗಳನ್ನು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ತಿಮರೋಡಿ ಬಂಧನ ಸ್ವಾಗತಾರ್ಹ ಅಂತ ಜನ ಫೋನ್ ಮಾಡಿ ನಮಗೆ ತಿಳಿಸ್ತಾ ಇದ್ದಾರೆ. ಸಮೀರ್ ಸತ್ಯ ಹೇಳಿದ್ದೀನಿ ಅಂತ ಎಲ್ಲಿ ಬೇಕಲ್ಲಿ ಹೇಳ್ಕೊಂಡು ಬಂದ. ಇವತ್ತು ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದರೆ ಆತ ಓಡಿ ಹೋದ ಯಾಕೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನ ಕರೆ ಮಾಡಿ. ಇನ್ನು ಅನಾಮಿಕ ವ್ಯಕ್ತಿ ಬುರುಡೆಯನ್ನು ಎಲ್ಲಿಂದ ತಂದ, ಆತನನ್ನು ಮೊದಲು ಅರೆಸ್ಟ್ ಮಾಡಬೇಕು, ಆತನನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನೋಂಥ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಪುತ್ತೂರಿನಿಂದ ಒಬ್ಬರು ಕರೆ ಮಾಡಿದ್ದಾರೆ, ಸುಕುಮಾರ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ನಾವು ಸುಕುಮಾರ್ ಅಂತ. ಅಂದ್ರೆ ತನಿಖೆ ಕಂಪ್ಲೀಟ್ ಮುಗ್ದ ಮೇಲೆನೆ ಎಲ್ಲನೂ ಮಾಡಬೇಕು. ನೀವು ಮಾಧ್ಯಮಗಳು, ಟಿವಿ ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಏನ್ ಕೆಲಸ ಮಾಡಬೇಕಾಗಿತ್ತು ನಿಮ್ ಪ್ರಕಾರ? ಯಾವ್ದನ್ನ ಈಗ ಮಾಡಿದೀವಿ ಅದನ್ನ ಹೇಳಿ ಸರ್. ಅದೇ ಈಗ ಯೂಟ್ಯೂಬ್ ಅಲ್ಲಿ ಅವ್ರಿಗೆ ಹೊಡೆದಿದಾಗ, ಯಾರಿಗೆ, ನಮ್ಮ ಕುಡ್ಲಾ ರ್ಯಾಂಪೇಜ್ ಅವರಿಗೆ, ನಿಮ್ಮ ಸುದ್ದಿ ಮಾಧ್ಯಮಗಳು ಇಲ್ಲ ನಮಗೆ ಹೊಡೆದಿದ್ದಾರೆ, ಅವ್ರು ಏನೂ ಆಗಿಲ್ಲ ಅಂತ ಹೇಳಿ ಎಲ್ಲ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ರಿ. ನೀವು ನಿಮ್ಮನ್ನ ನಾವು ಹೇಗೆ ನಂಬೋದು? ಯೂಟ್ಯೂಬರ್ಸ್ನ ನಂಬ್ತೀರಾ? ಯೂಟ್ಯೂಬರ್ಸ್ ಅಲ್ಲ, ಯಾರನ್ನು ನಂಬುವ ಪ್ರಶ್ನೆ ಇಲ್ಲ. ಅಂದ್ರೆ ನಮ್ಮ ಕಣ್ಣೆದುರಲ್ಲೇ ನೋಡಿದ ಇದು ಅಂತಂದ್ರೆ ನಾವು ಅಲ್ಲಿ ನೋಡಿದ್ವಿ ಹೊಡೆದವರು. ಆಯ್ತು, ಈಗ ಸಮಸ್ಯೆ ಏನು ಹೇಳಿ ಸುಕುಮಾರ್ ಅವರೇ. ಅದೇ ನಿಮ್ಮ ಪ್ರಶ್ನೆ, ನಿಮ್ಮ ಸಮಸ್ಯೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ನಾವು ಖಂಡಿತ ಸರಿ ಕರೆಕ್ಟ್ ಆಗೇ ಮಾಡ್ತಾ ಇದೀವಿ. ಸತ್ಯ ಹೇಳಿದ್ರೆ ಕಹಿ, ಅದು ಕೆಲವರಿಗೆ ಅರಗಿಸ್ಕೊಳ್ಳೋದಕ್ಕೆ ಆಗುದಿಲ್ಲ, ಅದು ನಮ್ಮ ಸಮಸ್ಯೆ ಅಲ್ಲ. ಸತ್ಯ ಅಂತ ಹೇಳುವಂತದ್ದು ಇನ್ವೆಸ್ಟಿಗೇಷನ್ ಮೂಲಕ ಬರ್ಲಿ. ನಾವು ಅದನ್ನೇ ಕೇಳ್ತಾ ಇದೀವಿ. ನೀವ್ ಹೇಗೆ ನಾವು ಹೇಳ್ತಾ ಇರೋದು ಸುಳ್ಳು ಅಂತ ಕನ್ಕ್ಲೂಷನ್ ಬರ್ತಾ ಇದೀರಿ ತನಿಖೆ ಆಗದೇನೆ? ಇಲ್ಲ, ಅದು ಕನ್ಕ್ಲೂಷನ್ ಬಂದಿದಲ್ಲ. ಹೇಳ್ತಾ ಇದೀರ ನೀವು ಸರಿ ಮಾಡ್ತಾ ಇಲ್ಲ ಅಂತ. ತನಿಖೆ ಆಗ್ಬೇಕು ಅಂತಾನು ಹೇಳ್ತಾ ಇದೀರಿ, ಹೇಳ್ತಾ ಇರೋದು ಸುಳ್ಳು ಅಂತಾನು ಹೇಳ್ತಾ ಇದೀರಿ. ಇದು ಸುಳ್ಳು ಅಂತ ನೀವ್ ಹೆಂಗ್ ಕನ್ಕ್ಲೂಷನ್ ಬರ್ತೀರಿ ತನಿಖೆ ಆಗದೆ? ಈಗ ನೋಡಿ, ತಿಮ್ಮರೋಡಿ ಅವರು ಹಿಂದುತ್ವದಲ್ಲೇ ಇದ್ದವರಲ್ವಾ? ಅವರು ಹಿಂದೂ ಹೇಳಿ ನಮಸ್ತೆ ವತ್ಸಲ ಮಾತೃಭೂಮಿ ಅಂತ ಹೇಳಿ ಹೇಳುವವರು. ಅವರನ್ನು ಮತ್ತೆ ಈಗ ಕೇಸ್ ಹಾಕಿ ನೀವು ಇವರು ಹಿಂದೂ ಅಲ್ಲ, ಹಿಂದೂಗಳ ಪರವಾಗಿ ಅವರಿಗೆ ಇದ್ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿಟ್ಟಿದ್ದೀರಲ್ಲ. ಯಾರು ನಾವು ಕೇಸ್ ಹಾಕಿದೀವಾ? ಅದೇ ಈಗ ಯಾರು ಹಾಕಿದ್ದಾರೆ, ಅವ್ರು ಹಾಕಿದಾರಲ್ಲ, ಆ ಪೊಲೀಸರಿಗೆ ವಿವೇಚನೆ ಇಲ್ವಾ ಅಂತ ಕೇಳಿದ್ ನಾನು. ಅಂದ್ರೆ ಅವರು ಹಿಂದೂಗಳ ವಿರುದ್ಧವೇ ಮಾಡ್ತಾ ಇದ್ದಾರಾ? ಪೊಲೀಸರ ವಿವೇಚನೆಯನ್ನ ಪ್ರಶ್ನೆ ಮಾಡಬೇಕು. ಆಮೇಲೆ ಇದು ಯಾವ ಕೇಸ್ ಅಂತ ಗೊತ್ತಿದೆಯಾ ಸುಕುಮಾರ್ ನಿಮ್ಗೆ? ಯಾವ ಕೇಸಲ್ಲಿ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಿದೆಯಾ? ಧರ್ಮಗಳ ನಡುವೆ, ಆಮೇಲೆ ಮತ್ತೆ BL ಸಂತೋಷ್ ಬಗ್ಗೆ ಇದು ಮಾಡಿರುವಂತದ್ದು, ಏನು ಅವ್ಯಾಸವಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಆಪಾದನೆಯನ್ನು ಮಾಡಿರುವಂತದ್ದು. ಅದು ಸಿವಿಲ್ ವ್ಯಾಜ್ಯ ಅಲ್ವಾ? ಈಗ ಇಲ್ಲಿ ಏನ್ ಸತ್ಯ ಅಂದ್ರೆ ಏನ್ ಕೆಲಸಗಳಾಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ಹೊರತಾಗಿ ನಾವು ಯಾವ್ದನ್ನು ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ನೀವು ತಪ್ಪು ತಿಳ್ಕೊಬೇಡಿ, ನೀವು ಆತರ ಬೆಳೆದಕ್ ಹೋಗ್ಬೇಡಿ ಸುಕುಮಾರ್ ಅವರೇ. ನೀವು ಯಾರ್ದೋ ಪರವಾಗಿ ಮಾತಾಡೋದಕ್ ಹೋಗಿ ನಿಮಗೆ ಬಹಳ ಆತುರ ಆಗ್ತಾ ಇದೆ. ಪಾಪ ಆತುರ ಮಾಡ್ಕೋಬೇಡಿ, ಸಮಾಧಾನದಿಂದ ನೋಡಿ ಎಲ್ಲವನ್ನ. ಈಗ ಸುಕುಮಾರ್ ಅವ್ರೆ ಒಂದ್ ನಿಮಿಷ, ಈಗ ಒಂದ್ ನಿಮಿಷ ಇಲ್ಲಿ ಕೇಳಿ ಸುಕುಮಾರ್ ಅವ್ರೆ, ಒಂದ್ ನಿಮಿಷ ಸುಕುಮಾರ್ ನನ್ನ ಮಾತು ಕೇಳಿ. ಈಗ ಮುಸುಕುದಾರಿ ಧರ್ಮಸ್ಥಳ ಬೆಳ್ತಂಗಡಿ ಸ್ಟೇಷನ್ ಇಂದ ಒಂದಿಷ್ಟು ಜಾಗಗಳನ್ನು ಗುರುತಿಸಿದಾನೆ. ಅಲ್ಲಿ ಇಷ್ಟೊಂದು ಜಾಗದಲ್ಲಿ ಅಗದಿದ್ದಾರೆ, ಅಲ್ಲಿ ಬುರುಡೆ ಮೂಳೆ ಸಿಗಲಿಲ್ಲ ಅಂತ ಗೊತ್ತಾದ್ರೆ ಅದನ್ನ ಏನ್ ವಾಸ್ತವ ಇದೆ ಅಂತ ಜನರ ಮುಂದೆ ನಾವು ಇಡ್ಬೇಕೋ ಬೇಡವೋ? ಇಡಬೇಕು. ಅದು ರಿಪೋರ್ಟ್ ಅದನ್ನೇ ಮಾಡ್ತಾ ಇದೀವಿ ನಾವು, ಅದನ್ನೇ ಮಾಡ್ತಾ ಇದೀವಿ ನಾವು ಸುಕುಮಾರ್, ಅದನ್ನೇ ಮಾಡ್ತಾ ಇದೀವಿ ನಾವು. ಅವ್ರು ಯಾರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏನೋ ಟೀಮ್ ಮಾಡಿದಾರಲ್ಲ, ಅವರು ಇನ್ನೂ ರಿಪೋರ್ಟೇ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ನೀವು ಅದು ಸಿಗ್ತದೆ, ಇದು ಸಿಕ್ಕಿಲ್ಲ, ಅದು ಸಿಕ್ಕಿದ್ದು ಅಂತ ಜನರ ಎದುರುಗಡೆ ಜಗತ್ ಜಾಹೀರಾಗಿದೆ ಅಲ್ರಿ, ಅಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿ. ಇನ್ನು ಹೆಂಗ್ ಗೊತ್ತಾಗಬೇಕು ನಿಮ್ಗೆ? ಮತ್ತೆ ಹಾಗಾದ್ರೆ ಪರಮೇಶ್ವರ್ ಅವರು ಇದರಲ್ಲಿ ಹೇಳಿದ್ರಲ್ಲ, ಏನು ಇದು ಸಾಯಿಲ್ ಸ್ಯಾಂಪಲ್ ಏನೋ ಕಳಿಸ್ಬಿಟ್ಟು ಏನೋ ಅದನ್ನೇನೋ ನೋಡ್ತೇವೆ ಹಾಗೆ ಹೀಗೆ ಅಂತ. ಆ ರಿಪೋರ್ಟ್ ಎಲ್ಲ ಬಂದಿಲ್ಲಲ್ಲ. ನೀವು ಕರೆಕ್ಟ್ ಆಗಿ ನೋಡಿದಿರ ಪರಮೇಶ್ವರ್ ಮಾತಾಡಿದವರು? ಪರಮೇಶ್ವರ್ ಅವರು ಹೇಳಿದ್ದಾರೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸಾಹೇಬ್ರೆ. ಪರಮೇಶ್ವರ್ ಅವರು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ತನಿಖೆ ನಡೆಯುತ್ತೆ, ಈಗ ಸೆಷನ್ ಮುಗಿಯೋವರೆಗೂ ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಡಿಗೆ ಕದ್ದರು ಕಳ್ಳನೆ, ಆನೆ ಕದ್ದರು ಕಳ್ಳನೆ ಅಲ್ವಾ ಸರ್? ಹೌದು. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ, ಅದು ನಮ್ಮ ಕೆಲಸ, ನಾವು ತೋರಿಸ್ತೀವಿ. ಅದನ್ನ ನೀವು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀರಿ ಅದು ನಿಮಗ್ ಬಿಟ್ಟಿದ್ದು ಸುಕುಮಾರ್ ಅವರೇ. ನಿಮ್ಮ ವಿವೇಚನೆ ನಾವು ಪ್ರಶ್ನೆ ಮಾಡುವುದಿಲ್ಲ, ನಿಮ್ಮ ಇಷ್ಟ, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ಆದ್ರೆ ನಾವು ಯಾವ್ದನ್ನು ಜಡ್ಜ್ ಮಾಡ್ತಾ ಇಲ್ಲ, ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆಯಲ್ಲ ಅದನ್ನ ನಾವು ಹೇಳ್ತಾ ಇದೀವಿ, ಅದು ನಮ್ಮ ಕೆಲಸ, ನಾವು ಹೇಳಲೇಬೇಕು, ಹೇಳ್ತೀವಿ. ಪ್ರಕಾರ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಮಾಡ್ತೀವಿ. ನೀವ್ ಯಾಕೆ ಸರ್ಟಿಫಿಕೇಟ್ ಕೊಡ್ತೀರಿ ನಮ್ಗೆ?
ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದೀವಿ, ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದೀವಿ ಸುಕುಮಾರ್. ನೀವು ಹಳದಿ ಕಣ್ಣಿಂದ ನೋಡ್ತಾ ಇದ್ದೀರಿ, ಅದನ್ನ ಬಿಡಿ. ಫಸ್ಟ್ ನೀವು ಹಳದಿ ಕಣ್ಣಿಂದ ನೋಡೋದನ್ನ ಬಿಡಿ. ಯಾರ್ದೋ ಪರವಾಗಿ ನೀವು ಮಾತಾಡೋದಕ್ಕೆ ಹೋಗಿ ನಾವು ಕೆಲಸ ಸರಿ ಮಾಡ್ತಾ ಇಲ್ಲ, ನಿಮ್ಮ ಸರ್ಟಿಫಿಕೇಟ್ನ ಅಗತ್ಯ ನಮಗಿಲ್ಲ. ಅಲ್ಲಿ ಏನ್ ಹೇಳ್ತಾ ಇದೆ, ಅಲ್ಲಿ ಏನ್ ಆಗ್ತಾ ಇದೆ ಅಂತ ನಾವು ತೋರಿಸ್ತಾ ಇದೀವಿ, ಜನರ ಮುಂದೆ ಇಡ್ತಾ ಇದೀವಿ. ಅದು ಅಪತ್ಯ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಸಮಸ್ಯೆ ಅಲ್ಲ ಸುಕುಮಾರ್ ಅವರೇ. ಅಸತ್ಯ ಆಗಿಲ್ಲ, ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದು ಸಾಂವಿಧಾನಿಕವಾಗಿ. ನಿಮ್ಮ ಅಭಿಪ್ರಾಯವನ್ನ ನಾವು ಮನಪೂರ್ವಕವಾಗಿ ಸ್ವಾಗತಿಸ್ತಾ ಇದೀವಿ, ಆದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಸರಿಯಾಗಿ ಮಂಡಿಸ್ತಾ ಇಲ್ಲ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸುಕುಮಾರ್ ಅವರೇ. ತಪ್ಪಾಗಿ ಅರ್ಥ ಮಾಡ್ಕೊಂಡಿಲ್ಲ ಸರ್, ಯಾಕೆಂದ್ರೆ ನಮಗೆ ಸಮಯ ಇದೆ, ಇನ್ನು ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ವಾಸ್ತವವನ್ನ ತಿಳಿಸ್ತಾ ಇದೀವಿ, ಆಯ್ತಾ? ನಾವು ವಾಸ್ತವವನ್ನ ಹೇಳ್ತಾ ಇದೀವಿ, ಯಾವುದನ್ನು ಜಡ್ಜ್ ಮಾಡ್ತಾ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆಯಲ್ಲ, ಈ ರೀತಿ ನಡೀತಾ ಇದೆ ಅಂತ ಜನರ ಮುಂದೆ ಇಡ್ತಾ ಇದೀವಿ, ಹೊರತಾಗಿ ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ನೀವು ಅದನ್ನ ಅಪತ್ಯ ಆಗ್ಬೋದು ನಿಮ್ಗೆ, ಬಹುಶಃ ಪಾಪ ನೀವು ಯಾರು ಪರವಾಗಿದ್ದೀರೋ ಏನೋ ಇರಲಿ. ನಾವು ವಾಸ್ತವನ ಹೇಳೋದ್ರಲ್ಲಿ ಹಿಂದೆ ಬಿಡೋದಿಲ್ಲ, ಇದನ್ನೇ ಮಾಡ್ತಿರ್ತೀವಿ. ನೆಕ್ಸ್ಟ್ ಕಾಲರ್ ಮದನ್ ಅವರೇ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದಿರಿ? ನಾನು ಮೂಡಿಗೆರೆಯಿಂದ. ನಮಸ್ಕಾರ, ಹೇಳಿ. ದೇವರ ಮನೆ ಅಂತ ಹೇಳಿದೆ, ಅಲ್ಲಿ ಪಕ್ಕದ ಒಂದು ಹಳ್ಳಿ ಇದೆ ಕೋಗಿಲೆ ಅಂತೇಳಿ, ಅಲ್ಲಿಂದ ಮಾತಾಡ್ತಾ ಇದ್ದೇನೆ. ಓಕೆ, ಮಾತಾಡಿ ಮದನ್ ಅವರೇ, ಹೇಳಿ. ನಾನು ಧರ್ಮಸ್ಥಳ ಸಂಸ್ಥೆಯಲ್ಲೇ ಓದಿದವನು. ಸುಮಾರು 89-90 ನಲ್ಲಿ ನನ್ನ ಗ್ರಾಜುಯೇಷನ್ ಆಯ್ತು. ನಾವು ಅಲ್ಲಿ ಇದ್ದಾಗ ನಾವು ಅದೊಂದು ಹೆಮ್ಮೆ ಇದೆ ನನಗೆ, ಆ ಒಂದು ಸಂಸ್ಥೆಯಲ್ಲಿ ಓದಿದ್ದಕ್ಕೆ ಹೆಮ್ಮೆ ಇದೆ. ಈಗ ನಡೀತಿರುವಂತ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ನಿಜವಾಗ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ತುಂಬಾ ಅನಾವಶ್ಯಕವಾಗಿ ಯಾವ್ದಾವ್ದೋ ವಿಷಯನ ತಂದು ಧರ್ಮಸ್ಥಳ ದೇವರಿಗೆ ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನ ತಂದು ಹಾಳು ಮಾಡ್ತಾ ಇರೋಂಥದ್ದು. ಐ ಥಿಂಕ್ ಕೋಟ್ಯಾಂತರ ಜನ ಅಲ್ಲಿ ಓದಿದ್ದಾರೆ, ಅಂತವರಿಗೆಲ್ಲ ತುಂಬಾ ಮನಸ್ಸಿಗೆ ಬೇಸರ ಆಗ್ತಾ ಇದೆ. ಸೊ ಈಗ ನಡೀತಿರೋಂಥ ತನಿಖೆ ಒಂದು ಸರಿಯಾದ ರೀತಿಯಲ್ಲಿ ನಡೆದು ಒಂದು ಸತ್ಯಾಂಶ ಒಂದು ಹೊರಗೆ ಬಂದ್ರೆ ಎಲ್ರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ತರುವಂತ ವಿಷಯ ಅಂತ ಹೇಳಿ ಬಯಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಮದನ್ ಅವರೇ. ಇನ್ನೊಬ್ಬ ಕಾಲರ್ ರೆಡಿ ಇದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ನಮಸ್ಕಾರ. ಫೈನ್, ಇನ್ನಷ್ಟು ಕರೆಗಳನ್ನು ಸ್ವೀಕಾರ ಮಾಡ್ತೀವಿ. ಪ್ರವೀಣ್ ಶೆಟ್ಟಿ ಅಂತ ಕಾರ್ಯಕ್ರಮದಿಂದ ಕಾಲರ್ ರೆಡಿ ಇದ್ದರು. ಈಗ ಇನ್ನೂ ಒಬ್ಬರು ಮಾತಾಡ್ತಿದ್ರು ನಮ್ಮ ಜೊತೆಗೆ, ಮದನ್ ಅಂತ. ಆ ಸಂಸ್ಥೆಯಲ್ಲಿ ನಾನು ಓದಿದ್ದೀನಿ, ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ನೋಡಿದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಜನರ ಅಭಿಪ್ರಾಯವನ್ನು ನಾವು ಜನರ ಮುಂದೆ ಯಾವುದೇ ಫಿಲ್ಟರ್ ಇಲ್ಲದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಸದ್ಯ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನರ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ನಾವೇನು ಜಡ್ಜ್ಮೆಂಟ್ ಮಾಡ್ತಿದ್ದೀವಪ್ಪ? ಇದರಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ವಾಸ್ತವವನ್ನು ಜನರ ಮುಂದೆ ಇಡ್ತಾ ಇದ್ದೀವಿ. ಅದು ಕೆಲವರಿಗೆ ಅಪತ್ಯ ಆಗ್ಬೋದು, ಆಗಲಿ, ಅದು ನಮಗೇನು ಪ್ರಾಬ್ಲಮ್ ಇಲ್ಲ. ಲೋಕೇಶ್ ಅಂತ. ಲೋಕೇಶ್ ಅವರೇ, ನಮಸ್ಕಾರ. ಸರ್ ನಮಸ್ತೆ. ಏನು ಹೇಳ್ತೀರಿ ಲೋಕೇಶ್ ಅವರೇ? ಸರ್ ನಾನು ನಿಮ್ಮ ಚಾನಲ್ ದೊಡ್ಡ ಫ್ಯಾನ್ ಸರ್ ನಾನು. ಹಲೋ. ಎಸ್ ಸರ್, ಕೇಳಿಸ್ತು, ತುಂಬಾ ಖುಷಿ ಆಯ್ತು, ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಹೇಳಿ ಸರ್. ಸರ್ ನಾನು ನಿಮ್ಮ ಚಾನಲ್ ಯಾವಾಗಲೂ ನೋಡ್ತಾನೆ ಇರ್ತೀನಿ, ಬೇರೆ ಯಾವ ಚಾನಲ್ ನೋಡೋದಿಲ್ಲ. ಸರ್ ಮೊನ್ನೆ ಯೂಟ್ಯೂಬರ್ ಮೇಲೆ ಹಲ್ಲೆ ನಡೆಸಿದ್ರಲ್ಲ, ಅವ್ರನ್ನ ಹಲ್ಲೆ ಮಾಡಿಸಿದಾಗೆ ನ್ಯೂಸ್ ಮಾಡ್ಲಿಲ್ವಲ್ಲ ಸರ್ ನೀವು? ಯಾಕೆ ನಿಮ್ ರಿಪೋರ್ಟರ್ ಅಲ್ಲಿ ಇದ್ರಿ, ನಿಮಗೂ ಅವ್ರಿಗೂ ಹೊಡೆದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಯಾರು ಹೊಡೆದ್ರೆ ಏನು ಸುದ್ದಿ ಮಾಡಿದೀವಿ ಲೋಕೇಶ್ ಅವ್ರು, ಇದೇ ಸಮಸ್ಯೆ ನಮ್ಮ. ಯಾಕೆ ನೀವು ನೋಡಿಲ್ವಾ ಅವತ್ತು? ಸರ್ ಒಂದ್ ನಿಮಿಷ. ಇವಾಗ ಧರ್ಮಸ್ಥಳ ಅಂತ ಹೇಳ್ತಿರಲ್ಲ, ನಾನು ವೀರೇಂದ್ರ ಹೆಗ್ಡೆ ಅವ್ರ ಫೋಟೋ ನಮ್ಮನೇಲೂ ಇದೆ ಸರ್. ನಾವು ಮಂಜುನಾಥ ಸ್ವಾಮಿ ಫೋಟೋ ಪೂಜೆ ಮಾಡ್ತೀವಿ. ನಾವು ಧರ್ಮಸ್ಥಳ ಒಳಗಡೆ ಹೋಗಿ ಯಾರು ಮಾಡಿದಾರೆ ನೀವೇ ಮಾಡಿದಿರ ಅಂತ ಯಾರ ಮೇಲೆ ಬೆಳ್ಳಿಟ್ಟು ತೋರಿಸ್ತಾ ಇಲ್ಲ. ಸೌಜನ್ಯ ಸತ್ತೋಗಿರೋಕ್ಕೆ ಅವಳಿಗೆ ನ್ಯಾಯ ಬೇಕು. ಹೌದು. ಅದಕ್ಕೆ ನಾವು ಇಷ್ಟಲ್ಲ, ನೀವು ಪಾಕಿಸ್ತಾನದವ್ರು ಬಂದು ಯಾರು ಷಡ್ಯಂತ್ರ ಮಾಡ್ತಾ ಇಲ್ಲ ಸರ್. ಇಲ್ಲಿ ನಾವು ಹಿಂದೂಗಳೇ, ನಮಗೆ ಬೇಕಾಗಿರೋದು ನ್ಯಾಯ ಅಷ್ಟೇ. ಖಂಡಿತವಾಗಿಯೂ ನಾವು ನ್ಯಾಯನೇ ಕೇಳ್ತಾ ಇದ್ದೀವಿ. ಸರ್ ಆಮೇಲೆ ಇನ್ನೊಂದು, ನೀವು ಒಂದೊಂದು ಫೇಕ್ ವಿಡಿಯೋ ಮಾತೆಲ್ಲ ಹೇಳ್ತೀರಾ, ಅದು ಹೇಳ್ಬೇಡಿ. ನಾನು ನಿಮ್ ಚಾನಲ್ ತುಂಬಾ ಸರಿ ನೋಡ್ತೀನಿ, ನೀವು ಗೊತ್ತಿದ್ದಷ್ಟು ಮಾತಾಡಿ, ಸುಮ್ನೆ ಗೊತ್ತಿಲ್ದಿರೋ ಬಗ್ಗೆ ಸುಮ್ನೆ ಯಾಕೆ ಮಾತಾಡ್ತೀರಾ ಸರ್? ಯಾವ್ದು ಗೊತ್ತಿಲ್ಲದೆ ಇರೋದು? ಅಲ್ಲ, ನೀವು ತಿಮ್ಮರೋಡಿ ಆತರ, ಮಹೇಶ್ ತಿಮ್ಮರೋಡಿ ಆತರ, ಗಿರೀಶ್ ಮಠಾಣ ಅವ್ರು ಈ ತರ ಅಂತ ನಿಮಗೆ ಗೊತ್ತಿಲ್ಲದೆ ಮಾತಾಡ್ತಿರಲ್ಲ. ನಿಮ್ಗೆ ಕನ್ಫ್ಯೂಸ್ ಆಗಿದೆಯಾ? ಈಗ ಮಟ್ಟಣ್ಣವ್ರ ಬಗ್ಗೆ, ತಿಮ್ಮರೋಡಿ ಬಗ್ಗೆ ನಾವು ಸರ್ಟಿಫಿಕೇಟ್ ಕೊಟ್ವಾ? ಇಲ್ಲ ಕೊಟ್ಟಿ. ನೀವೇ ಹೇಳಿದ್ರಲ್ಲ ಸರ್, ಇವಾಗ ಅವ್ರು ಮಾಡಿರೋದು, ಇವಾಗ ನಿಮ್ ಒಬ್ರು ಹಿಂಗಡೆ ಕಾಲ್ ಮಾಡಿದ್ರಲ್ಲ, ಅವ್ರು ಏನಂದ್ರು, ಷಡ್ಯಂತ್ರ ಮಾಡ್ತಾ ಇದಾರೆ. ಷಡ್ಯಂತ್ರ ಮಾಡಕ್ ಯಾರು ಪಾಕಿಸ್ತಾನದಿಂದ ಬಂದಿಲ್ಲ, ಯಾರು ಉಜ್ಬೇಕಿಸ್ತಾನದಿಂದ ಬಂದಿಲ್ಲ ಇಲ್ಲಿಗೆ. ನಾವು ಲೋಕೇಶ್ ಅವರೇ, ಇದು ಏನ್ ಗೊತ್ತಾ, ಪಬ್ಲಿಕ್ ಕಾಲ್ಸ್, ಪಬ್ಲಿಕ್ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ. ಅವರ ಅಭಿಪ್ರಾಯವನ್ನ ನಾನು ಯಾಕೆ ಪ್ರಶ್ನೆ ಮಾಡ್ಲಿ? ಇದು ಷಡ್ಯಂತ್ರ ಅವ್ರು ಹೇಳ್ತಾರೆ ಅಂತಂದ್ರೆ ಓಕೆ ಅಂತ ಹೇಳೋಣ. ಈಗ ನೀವು ಹೇಳಿದ್ರೆ ನಿಮ್ಮನ್ನು ನಾನು ಅಭಿಪ್ರಾಯವನ್ನ ಸ್ವೀಕಾರ ಮಾಡ್ತೀನಿ. ಈಗ ನೀವು ಜನರ ಯಾರು ಹೇಳಿದ್ರಲ್ಲ ಅವ್ರನ್ನ ಪ್ರಶ್ನೆ ಮಾಡ್ಬೇಕು.
ಈಗ ಸರ್, ಒಂದ್ ನಿಮಿಷ ಸರ್. ಮಹೇಶ್ ತಿಮರೋಡಿ ಹಂಗೆ, ಗಿರೀಶ್ ಮಟ್ಟಣ್ಣ ಅವ್ರು ಹಂಗೆ ಅಂತ ಯಾರೋ ಒಬ್ರು ಕಾಲ್ ಮಾಡಿ ನಮಗೆ ಅಭಿಪ್ರಾಯ ತಿಳಿಸಿದ್ದಾರೆ ಅಂತಂದ್ರೆ ನಾನು ಅದನ್ನ ಸರ್, ಇಲ್ಲ, ಕ್ವಶನ್ ಯಾಕೆ ಮಾಡ್ಲಿ? ಸರ್ ಏನಾದ್ರು ಗೊತ್ತಾ, ಮೊನ್ನೆ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿದ್ರಲ್ಲ ರಜತ್ ಹೋದಾಗ ಇಂಟರ್ವ್ಯೂ ಮಾಡ್ಬೇಕಾರೆ, ಆ ಜಾಗದಲ್ಲಿ ನಿಮ್ ರಿಪೋರ್ಟ್ರಿಗೆ ಹೊಡೆದಿರ ನೀವು ಸುಮ್ಮನೆ ಬಿಟ್ಬಿಡ್ತಾ ಇದ್ರ. ಅದ್ರ ಬಗ್ಗೆ ನ್ಯೂಸೇ ಮಾಡಿಲ್ವಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನೀವು. ಅಲ್ಲೇ ಮಾಡಿದ್ರು. ಯೂಟ್ಯೂಬ್ ಚಾನಲ್ ಅವರು ಸರಿಯಾಗಿ ಹೊಡೆಸ್ಕೊಂಡ್ರು ಅಂತ ನಾವು ರಿಪೋರ್ಟ್ ಮಾಡಿದ್ದೀವಿ. ಬಹುಶಃ ನೀವು ನೋಡಿಲ್ಲ ಅನ್ಸುತ್ತೆ. ಈಗಲೂ ಚೆಕ್ ಮಾಡಿ. ನಮ್ಮ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಅವೈಲೇಬಲ್ ಇದೆ. ನಮಗೆ ಬೇಕಾಗಿರೋದು ಏನ್ ಗೊತ್ತಾ, ಲೋಕೇಶ್ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಹೋಗಿ ನಾವು ಆಯ್ತಾಯ್ತು ಲೋಕೇಶ್ ಅವ್ರು ಕೇಳಿ ಇಲ್ಲಿ ಒಂದ್ ನಿಮಿಷ. ಎರಡು ಫೋಟೋ ನಮ್ಮ ಮನೇಲಿ ಇದಾವೆ, ನಾವ್ ಎರಡಕ್ಕೂ ಪೂಜೆ ಮಾಡ್ತೀವಿ. ವೀರೇಂದ್ರ ಹೆಗಡೆ ಅವ್ರ ಫೋಟೋಕ್ಕೂ ಪೂಜೆ ಮಾಡ್ತೀವಿ, ಧರ್ಮಸ್ಥಳಕ್ಕೂ ಮಂಜುನಾಥ ಸ್ವಾಮಿ ಲೋಕೇಶ್ ಅವರೇ, ನಾವ್ ಯಾರನ್ನ ನಮಗ್ ಬೇಕಾಗಿರೋದು ಸೌಜನ್ಯ ಅಂತ ಹುಡುಗಿನ ಅಷ್ಟು ಆಯ್ತು. ಇಲ್ಲಿ ಕೇಳಿ ನಾನು ಏನ್ ಹೇಳ್ತೀನಿ ಗೊತ್ತಾ, ಯಾರು ಮಾಡಿದ್ದು ಇಷ್ಟು ನನ್ನ ಧ್ವನಿ ಕೇಳಿಸ್ತಿದೆ ಅವ್ರಿಗೆ. ಹೋಗಿ SIT ಬಂದು CBI ಹೋಯ್ತಲ್ಲ, ಏನು ತನಿಖೆ ಆದ್ರೂ ಆರೋಪಿ ಯಾರು ಅಂತಾನೆ ಗೊತ್ತಾಗಿಲ್ವಾ? ಮತ್ತೆ ಇವ್ರು ಧರ್ಮಸ್ಥಳದಲ್ಲಿ ಇವ್ರು ಧರ್ಮಾಧಿಕಾರಿಯಾಗಿ ಯಾರು ಕೊಲೆ ಮಾಡಿದಾರೆ ಅಂತ ಇವರಿಗೆ ಗೊತ್ತಿಲ್ವಾ? ಲೋಕೇಶ್ ಅವರೇ, ಈಗ ಒಂದ್ 2 ಸೆಕೆಂಡ್ ನನ್ನ ಮಾತು ಕೇಳಿಸ್ಕೊತೀರಾ? ಹೇಳಿ ಸರ್. ನೀವು ಹೇಳಿದ್ರಲ್ಲ ಹಲ್ಲೆ ಮಾಡಿದ್ ನೀವು ಸುದ್ದಿ ಮಾಡಿದ್ರ ಅಂತ ಹೇಳಿ. ನಾವು ಅವತ್ತು ಖಂಡಿತವಾಗಿ ಸುದ್ದಿ ಮಾಡಿದ್ದೀವಿ. ನಿಮಗೆ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ನೀವು ಹೋಗಿ ಗಮನಿಸಿ. ನಮ್ದು ಯೂಟ್ಯೂಬ್ ಅಲ್ಲಿ ಇದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಫೇಸ್ಬುಕ್ ಅಲ್ಲಿ ಇದೀವಿ, ಟ್ವಿಟರ್ ಅಲ್ಲಿ ಇದೀವಿ. ಯೂಟ್ಯೂಬರ್ ಮೇಲೆ ಹಲ್ಲೆ ರಿಪಬ್ಲಿಕ್ ಕನ್ನಡ ಅಂತ ಟೈಪ್ ಮಾಡಿ, ನಮ್ಮ 1000 ಕ್ಲಿಪ್ಗಳು ಬರುತ್ತೆ. ಆಮೇಲೆ ಮತ್ತೆ ನೀವು ಕಾಲ್ ಮಾಡಿ ನಮಗೆ ಮಾತಾಡಿ, ಹಲ್ಲೆ ಮಾಡಿದ ಸುದ್ದಿ ಮಾಡಿದೀವೋ ಇಲ್ವೋ ಅಂತ ಹೇಳಿ. ನಾವು ವಾಸ್ತವ ಹೇಳೋದಕ್ಕಿರೋದ್ರಿ ಲೋಕೇಶ್ ಅವರೇ, ಹೇಳೋದಕ್ಕೆ ಬಂದಿರೋದೇನು? ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋಂಥ ವಿಚಾರವನ್ನ ಹೇಳಿದೀವಿ. ಬ್ಯಾಕ್ ಅಲ್ಲಿ ಒಬ್ರು ಫೋನ್ ಮಾಡಿದ್ರಲ್ಲ ಸರ್, ಈಗ ಎರಡನೇ ಫೋನ್ ಹಿಂದೆ ಒಬ್ರು ಫೋನ್ ಮಾಡಿ, ಶಿವಮೊಗ್ಗದಿಂದ ಸುಭಾಷ್ ಅಂತ ಯಾರೋ ಫೋನ್ ಮಾಡಿದ್ರಲ್ಲ, ರಾಹುಲ್ ಅಂತ ಹೇಳಿ. ಅವ್ರು ಹೇಳಿದ್ರಲ್ಲ ಸರ್, ಮೀಡಿಯಾ ಮೇಲೆ ನನಗೆ ಇವಾಗ ತುಂಬಾ ನಂಬಿಕೆ ಬಂತು ಅಂದ್ರಲ್ಲ. ಮೀಡಿಯಾದವರು ಸೌಜನ್ಯ ಕೇಸದಲ್ಲಿ ನ್ಯಾಯ ಕೊಡ್ಸಕ್ಕೆ ಬಿಡ್ಲಿಲ್ಲ, ಬರೀ ಅವ್ರ ಬಗ್ಗೆನೇ ಮಾತಾಡಿ ಬರೀ ಅವ್ರ ಜೀವನನೇ ಕಳೆಯೋದಾಗ್ಬಿಡ್ತಾರೆ. ಅದೇ ನಡೀತಾ ಇರೋದ್ರಿ ಈಗ ಕೇಸು, ಅದೇ ನಡೀತಾ ಇರೋ ಕೇಸ್. ಈಗ ಸೌಜನ್ಯಾಗ ನ್ಯಾಯ ಸಿಗ್ಲಿ ಅಂತ ನಾವೆಲ್ಲರೂ ನಿಂತಿರೋದು. ನಿಮ್ಗೆ ವಿಷಯ ಗೊತ್ತಿಲ್ಲ, ಸುಮ್ಮನೆ ನೀವು ಏನೇನೋ ಮಾತಾಡ್ತಾ ಇದ್ದೀರಿ. ಓಕೆ ಲೋಕೇಶ್ ಅವರೇ, ಥ್ಯಾಂಕ್ ಯು. ನಾವು ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂತಾನೆ ಪ್ರತಿನಿತ್ಯ ಸುದ್ದಿಗಳನ್ನು ಮಾಡ್ತಾ ಇದೀವಿ. ಪಾಪ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇರ್ಲಿ, ಇನ್ನೊಂದ್ಸರಿ ತಿಳ್ಕೊಂಡು ಕಾಲ್ ಮಾಡಿ, ಮಾತಾಡ್ತೀವಿ ನಿಮ್ಮ ಜೊತೆಗೆ. ನೆಕ್ಸ್ಟ್ ಕಾಲರ್ ಮಹೇಶ್ ಅಂತ ಉಡುಪಿಯಿಂದ. ಮಹೇಶ್ ಅವ್ರ ನಮಸ್ಕಾರ. ನಮಸ್ತೆ. ಏನ್ ಹೇಳ್ತೀರಿ ಸರ್? ಈಗ ಅಲ್ಲಿಗ ಧರ್ಮಸ್ಥಳಲ್ಲೇ ಕೊಲೆ ಆಗಿದೆ. ಈಗ ಅವನು ನಿರಪರಾಧಿ ಆಗಿದ್ದಾನೆ. ಯಾರು ಈಗ ಅಲ್ಲಿಗ ಕೊಲೆ ಮಾಡಿದವ್ರು ಯಾರಂತ ತನಿಖೆ ಆಗ್ಬೇಕು. ಈಗ ಫೇಸ್ಬುಕ್ ಅಲ್ಲೆಲ್ಲ ಬರ್ತಾ ಇದ್ದವರು ಯಾರು ಸಮೀರ್ ಅಹ್ಮದ್ ಅವರು ಯಾವ್ದೊಂದು ಯಾವ್ದನ್ನು ಪೋಸ್ಟ್ ಹಾಕ್ಬಾರ್ದು. ಮತ್ತೊಂದು ಏನ್ ಗೊತ್ತಾ, ಈಗ ತಿಮ್ಮರೋಡಿ ಬಂಧನ ಆಯ್ತು ಇವತ್ತು. ಅಲ್ಲಿ ಯಾರು ಅವರು ಈಗ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ, ಅವ್ರ ಮೇಲೆ ಆಕ್ಷನ್ ಯಾಕೆ ಆಗ್ಲಿಲ್ಲ? ಈಗ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಅಲ್ಲ, ಪೊಲೀಸ್ ಇಲಾಖೆ ಎಲ್ಲರಿಗೂ ಕಾನೂನು ಒಂದೇ ಮಾಡ್ಬೇಕಲ್ಲ. ಕರೆಕ್ಟ್. ಅದ್ಯಾಕೆ ಮಾಡ್ತಾ ಇಲ್ಲ? ಮತ್ತೊಂದು, ಈಗ ಯಾವ ಚಾನಲ್ ಅದು ಎಲ್ಲದನ್ನು ತೋರಿಸ್ಬೇಕು. ಈಗ ತಿಮ್ಮರೋಡಿ ಅಷ್ಟು ಹೋರಾಟ ಮಾಡಿದ್ದಾರೆ, ಅದನ್ನು ತೋರಿಸ್ತಾ ಇಲ್ಲ. ಅದ್ಯಾಕೆ? ಎಲ್ಲದನ್ನು ತೋರಿಸ್ಬೇಕು ಚಾನಲ್ ಅವರು. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಓಕೆ, ನಾನು ಹೇಳದ್. ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಚಂದ್ರಶೇಖರ್ ಅಂತ ಹೇಳಿ ಬೆಂಗಳೂರಿನಿಂದ. ಚಂದ್ರಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಸರ್? ಸರ್ ಇವಾಗ ಇವರು ಮಾಡಿರೋ ವಿಷಯಕ್ಕೆಲ್ಲ ಇಮಿಡಿಯೇಟ್ಲಿ FIR ಮಾಡ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ. ಈಗ ಅವರು ಮಾಡಿರೋ ಅಪರಾಧಗಳಿಗೆಲ್ಲ ಹೇಳಿದಾರಲ್ಲ, ಇಂಥವ್ರೆ ಮಾಡಿದ್ರ ಅಂತ, ಅವ್ರ ಮೇಲೆಲ್ಲ ಯಾಕೆ ಇಲ್ಲಿವರೆಗೂ ಒಂದು FIR ಆಗಿಲ್ಲ? ಕಾನೂನು ಆದ್ಮೇಲೆ ಎಲ್ಲರಿಗೂ ಒಂದೇ ಅಲ್ವಾ? ಇವರಿಗೆ ಯಾರೋ ಏನೋ 2 ಮಾತು ಎಕ್ಸ್ಟ್ರಾ ಆಡಿದ್ರು ಅಂತ FIR ಆಗುತ್ತೆ. ಅವ್ರ ಮೇಲೆ ಅಷ್ಟು ದೊಡ್ಡ ಅಪವಾದ ಬಂದ್ರೆ ಅವ್ರ ಒಂದು FIR ಆಗಲ್ಲ ಅಂದ್ರೆ ಎಲ್ಲಿ ಇದೀವಿ, ನಾವು ಯಾವ ಸಮಾಜದಲ್ಲಿ ಇದೀವಿ? ಮತ್ತೆ ಯಾರ ಮೇಲೆ FIR ಆಗ್ಬೇಕಾಯ್ತು ನಿಮ್ ಪ್ರಕಾರ? ಈಗ ಅವ್ರು ಹೇಳಿದ್ರಲ್ಲ, ಮಹೇಶ್ ತಿಮರೋಡಿ ಅವರು, ಗಿರೀಶ್ ಮಟ್ನ ಅವರೆಲ್ಲ ಹೇಳಿದಾರೆ, ಬಾಯ್ ಬಿಟ್ಟು ಹೆಸರು ಹೇಳಿದ್ದಾರೆ. ಅವ್ರ ಮೇಲೆ ಯಾಕೆ FIR ಆಗಿಲ್ಲ? ಈಗ ಯಾರ ಹೆಸರು ಹೇಳಿಬಿಟ್ರೆ FIR ಮಾಡ್ಬಿಡ್ಬೇಕಾ? ಈಗ ಚಂದ್ರಶೇಖರ್, ಒಂದ್ ನಿಮಿಷ ಕೇಳ್ರಿ ಚಂದ್ರಶೇಖರ್ ಅವರೇ, ಈಗ ನೀವೇನೋ ಮಾಡಿದಿರಿ ಅಂತ ಯಾವನೋ ಒಬ್ಬ 3rd ಪರ್ಸನ್ ಬಂದು ಹೇಳ್ಬಿಟ್ರೆ ನಿಮ್ಮನ್ನ FIR ಮಾಡಿ ಒಳಗಡೆ ಹಾಕ್ಬಿಟ್ರೆ? ಯಾರು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇರೋರ್ ಮೇಲೆಲ್ಲ ಸುಮ್ನೆ ಯಾರು ಹೇಳಕ್ ಆಗಲ್ಲ ಸರ್. ಕೊಡ್ಲಿ, ದಾಖಲೆ ಸಾಕ್ಷಿ ಕೊಡ್ಲಿ, FIR ಮಾಡ್ಲಿ, ಯಾರು ಬೇಡ ಅಂತಾರೆ? ಅಲ್ಲ ಸರ್, ಕಂಡಂಗೆ ಎಲ್ಲ ಪ್ರತಿಯೊಂದು ವಿಷಯ ನಡೀತಿದೆ. ಈಗ ಮಂಜುನಾಥ್ ಅವರು ಪೊಲೀಸ್ ಅವರು ಹೇಳಿದ ಮಾತ್ರಕ್ಕೆ ಆಗ್ಬಿಡುತ್ತೇನ್ರಿ ಚಂದ್ರಶೇಖರ್ ಅವರೇ? ನೀವು ಪ್ರಜ್ಞಾವಂತರಾಗಿ ಮಾತಾಡಿದ್ರೆ ಹೆಂಗೆ? ನೀವು ಪ್ರಜ್ಞಾವಂತರಪ್ಪ, ನೀವು ಹಿಂಗ್ ಮಾತಾಡಿದ್ರೆ ಹೆಂಗೆ? ಅಲ್ಲ ಸರ್, ಮಂಜುನಾಥ್ ಅವರು ಧಮಕಿ ಹಾಕಿದ್ರು ಅವ್ರ ಅನಾಮಕನ ಮೇಲೆ. ಈಗ ಅವ್ರಿಗೆ ಏನ್ ಆಕ್ಷನ್ ತಗೊಂಡ್ರು ಪೊಲೀಸ್ ಅವ್ರ ಮೇಲೆ? ಯಾರ ಮೇಲೆ?
ಪೊಲೀಸ್ ಮಂಜುನಾಥ್ ಅಂತ ಪೊಲೀಸು ಧಮಕಿ ಹಾಕಿದ್ರು. ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ? ಅಲ್ಲ, ಮೊಹಾಂತಿ ಅವ್ರು ಹೇಳಿದ್ದಾರೆ ಈ ಬಗ್ಗೆ, ಆ ಥರ ಏನೂ ಆಗಿಲ್ಲ ಅಂತ. ಗಮನಿಸಿದ್ರ ನೀವು? ಆಮೇಲೆ ಈಗ ಏನು ದಾಖಲೆ ಇದೆ, ಏನು ಪ್ರೂಫ್ ಇದೆ ಅವ್ರ ಮೇಲೆ ಧಮಕಿ ಹಾಕಿದ್ರು ಅನ್ನೋದಕ್ಕೆ? ಯಾರೋ ಏನೋ ಹೇಳಿರ್ತಾರೆ ಎಂದು ಮಾತ್ರಕ್ಕೆ ಅದು ಆಗಲ್ಲ. ಚಂದ್ರಶೇಖರ್ ಏನೋ ಮಾಡಿದ್ರು ಅಂತ ಯಾವನೋ ಒಬ್ಬ ಬಂದು ಹೇಳಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಬಿಡೋದಾ? ಒಂದು ಸಾಕ್ಷಿಯನ್ನ ಅವ್ರು ಉಳಿಸಲ್ಲ, ಎಲ್ಲ ನಾಶ ಮಾಡ್ತಾರೆ. ಅದರಿಂದ ದುಡ್ಡು ಕಾಸು ಕಣ್ಣು ಕಾಣ್ತಿಲ್ಲ. ಅದು ಅದೇನಪ್ಪ ನಿಮಗೆ ಗೊತ್ತಿರುವ ಚಂದ್ರಶೇಖರ್ ಅವರು? ನ್ಯಾಯ ಸಾಮಾನ್ಯರು ನ್ಯಾಯ ಸಿಗಲ್ಲ. ಅವ್ರು ಏನೇ ಮಾಡಿದ್ರು, ಎಷ್ಟೇ ಮನೆ ಎಲ್ಲ ಅಷ್ಟು ಗಲಾಟೆ ಆಗಿದೆ, ಯಾರ ಮೇಲೆ ಏನ್ ಆಕ್ಷನ್ ತಗೊಂಡ್ರು? ಫೈನ್, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಇನ್ನೊಬ್ಬ ಕಾಲರ್ ರೆಡಿ ಇದ್ದಾರೆ, ವೆಂಕಟೇಶ್ ಅಂತ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಿ? ಹೊಸದುರ್ಗದಿಂದ. ನಾವು ಹೊಸದುರ್ಗದಿಂದ ಸರ್. ಹೆಂಗ್ ಮಾತಾಡಿ ವೆಂಕಟೇಶ್ ಅವರೇ. ನಾನು ಡೇ ಒನ್ ಇಂದ ಕನ್ನಡ, ಡೇ ಒನ್ ಇಂದ ತುಂಬಾ ನೈಜ್ ರಿಪಬ್ಲಿಕ್ ಕನ್ನಡ ಫ್ಯಾನು. ಥ್ಯಾಂಕ್ ಯು ಸರ್. ತುಂಬಾ ನೇರವಾದ ವಿಷಯಗಳು ಬರ್ತಾವ ಸರ್. ಎಲ್ಲ ಈಗ ಮಾತಾಡಿದ್ದೆಲ್ಲ ಕೇಳಿಸ್ಕೊಂತ ಇದ್ದೀನಿ. ಧರ್ಮ ರಕ್ಷಣೆ ಮಾಡ್ಬೇಕಂದ್ರೆ ಧರ್ಮದಿಂದನೇ ಸಾಧ್ಯ ಸರ್. ನಾವು ವಿಭೂತಿ ಹಚ್ಕೊಂಡು ಅನಾಚಾರ ಮಾಡಿದ್ರೆ ಅದನ್ನ ಒಪ್ಕೊಳ್ಳಲ್ಲ ಯಾರು. ಇವತ್ತು ಎಷ್ಟು ಜನ ಅನ್ಯಾಯವಾಗಿ ಪ್ರಾಣ ಕಳ್ಕೊಂತ ಇದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ನಿಮ್ಮ ಟಿವಿಲಿ ನೇರವಾಗಿ ಬರುತ್ತೆ ಸರ್. ಅದು ಯಾವುದೇ ಪಕ್ಷ ಆಗ್ಲಿ ಯಾರೇ ಆಗ್ಲಿ ವಿಷಯನ ಮಾತ್ರ ಪ್ರತಿಯೊಬ್ಬರಿಗೂ ತಲುಪೋ ತರ ಕೆಲಸ ಮಾಡ್ತೇವೆ ಸರ್. ಇವತ್ತು ಇದನ್ನ ದೇವನಿಂದನೂ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸರ್. ಇದರಿಂದ ಎಷ್ಟೋ ಜನಗಳಿಗೆ ನ್ಯಾಯ ಸಿಕ್ಕಿದೆ. ಧರ್ಮಸ್ಥಳದಿಂದ ಉಪಯೋಗ ಪಡ್ಕೊಂಡಿರೋರು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಷ್ಟು ಜನಗಳಲ್ಲಿ ಸರ್ 70% ಸರ್, 70%. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ, ದೇವಸ್ಥಾನಗಳು, ಅವರು ಆ ಕೆಲಸ ಮಾಡೋದು ಯಾಕಿತ್ತು ಸರ್? ಅಷ್ಟೊಂದು ದುಡ್ಡು ತಗೊಂಡು ಅವ್ರ ಪಾಡಿ ಅವ್ರ ದೇವಸ್ಥಾನದಾಗ ಇರ್ಬೋದಿತ್ತು. ಜನಗಳಿಗೆ ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಜನಗಳಿಗೆ ಅವಕಾಶ ಮಾಡಿಕೊಟ್ಟು ಜನಗಳಿಗೆ ಅದೇನೋ ಅಂತಾರಲ್ಲ, ನಾವು ಒಳ್ಳೇದ್ ಮಾಡಿ ನಾವೇ ಕಡಿಸ್ಕೊಳ್ಳೋದು ಅಂತ. ಇದು ಕ್ಷೇತ್ರ ಉಳಿಸೋದು, ಧರ್ಮ ಉಳಿಸ್ಬೇಕು ಅಂದ್ರೆ ಎಲ್ರೂ ಇರ್ಬೇಕು. ತಪ್ಪಿದ್ರೆ ಅದನ್ನ ಇವರು ಟಿವಿಲಿ ತೋರ್ಸ್ತಾರೆ. ನಮ್ಮ ಹತ್ರ ಫೋಟೋ ಇದೆ, ವಿಡಿಯೋ ಇದೆ, ಇವರೇ ಕರ್ಕೊಂಡೋಗಿ ಇವರೇ ಸಾಕ್ಷಿ ಕುತ್ಕೊಂಡ್ಬಿಡ್ಲಿ, ನೇರದಲ್ಲಿ ತೋರಿಸ್ಬಿಡ್ಲಿ, ಜನಗಳಿಗೆ ತಲುಪುತ್ತಲ್ಲ ಇವ್ರ ವಿಷಯ. ಕರೆಕ್ಟ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ, ಧನ್ಯವಾದ ತಾವು ಕರೆ ಮಾಡಿದ್ದಕ್ಕೆ. ಇನ್ನು ನಾಗರಾಜ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಾಗರಾಜ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್. ಸರ್, ನಾವು ಆರ್ ಕನ್ನಡ ಅಭಿಮಾನಿ. ಏನಾದ್ರೂ ಹಿಂದೂಗಳ ಪರವಾಗಿ ಏನಾದ್ರೂ ನಿಂತ್ಕೊಳ್ಳೋದಂದ್ರೆ ನಿಮ್ ಚಾನಲ್ಲು, ಆಮೇಲೆ ಸುವರ್ಣ ಬಿಟ್ರೆ ಇನ್ಯಾವ್ದು ನಿಂತ್ಕೊಳ್ಳಲ್ಲ. ಅದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ನ್ಯಾಯದ ಪರ ನಿಲ್ತೀವಿ ಸರ್. ಸತ್ಯದ ಪರವಾಗಿ, ಅನ್ಯಾಯದ ವಿರುದ್ಧ ನಿಲ್ತೀವಿ. ಆಮೇಲೆ ಇದರಲ್ಲಿ ಬರೀ ತಿಮ್ಮರೋಡಿ ಆಮೇಲೆ ಸಮೀರ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಬ್ರು ಇದಾರೆ ಇದ್ರಲ್ಲಿ, ಲಾಯರ್ ಜಗದೀಶ್ ಅನ್ನೋರೊಬ್ರು ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ತುಂಬಾ. ಅವ್ರಿಗೆ ಅಷ್ಟು ಕೋಟಿ ಕೊಟ್ರು, ಇವ್ರಿಗೆ ಇಷ್ಟು ಕೋಟಿ ಕೊಟ್ರು ಅಂತ. ಆದ್ರಿಂದ ಅವ್ರ ಬಗ್ಗೆನೂ ಕ್ರಮ ತಗೋಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಮೋಸ್ಟ್ಲಿ ಎಲ್ಲರೂ ಮರ್ತಿದ್ರೇನೋ ನಾಗರಾಜ್ ಸರ್, ನೀವು ನೆನಪು ಮಾಡಿ ಕೊಟ್ರಿ ಅನ್ಸುತ್ತೆ. ಹೌದು ಸರ್, ಇದು ಲಾಯರ್ ಜಗದೀಶ್ ಅವ್ರದ್ದು ನಾನು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ. ತುಂಬಾ ಡೈರೆಕ್ಟ್ ಆಗಿ ಅವ್ರನ್ನ ಹಿಟ್ ಮಾಡ್ತಾ ಇದಾರೆ ಅವರು, ಹೆಗಡೆ ಅವ್ರನ್ನ. ಡೈರೆಕ್ಟ್ ಆಗಿ ಅವ್ರ ಹೆಸರು ಹೇಳೋದು, ಅವ್ರು ಇಷ್ಟು ಕೊಟ್ಟಿದ್ದಾರೆ, ಅವ್ರು ಇಷ್ಟು ಕೊಟ್ಟಿದ್ದಾರೆ ಅಂತ. ಆದ್ರಿಂದ ಅವರನ್ನು ಈ ಬಗ್ಗೆ ಸ್ವಲ್ಪ ತನಿಖೆ ಮಾಡಿ ಅವ್ರನ್ನ ಸ್ವಲ್ಪ ಇದು ಮಾಡ್ಬೇಕು ಅಂತ ಕೇಳ್ಕೊತೀವಿ. ಫೈನ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನ ನಂಜುಂಡ ಸ್ವಾಮಿ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಾತಾಡಿ ಸರ್. ಸರ್, ನಾನು ನಿಮ್ ಚಾನಲ್ ನೀವು ಸ್ಟಾರ್ಟ್ ಮಾಡಿದ್ರೆ ನೋಡ್ತಾ ಇದ್ದೀನಿ. ತಿಮ್ಮರೋಡಿ ಬಂಧನ ಮಾಡ್ತು ಅಂತ ಇವ್ರು ಹೇಳ್ತಾ ಇದಾರಲ್ಲ, ಸೌಜನ್ಯ ಕೊಲೆ ಆಗಿದೆ, ಮರ್ಡರ್ ಆಗಿದೆ, ಒಪ್ಕೊಳ್ತೀವಿ ನಾವು, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಇಲ್ಲಿ ಟಿವಿ ಮುಂದೆ ಕೂತ್ಕೊಂಡು ನೀವು ಸರಿಯಾಗಿ ತೋರಿಸ್ತಾ ಇಲ್ಲ, ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಟಿವಿ ಚಾನೆಲ್ಗಳನ್ನ ಬ್ಲೈಂಡ್ ಮಾಡೋ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಹತ್ರ ಇಂಥ ದಾಖಲೆ ಇದೆ, ಈಗಿದೆ ಅಂತ ಅದು ಅವ್ರಿಗೆ ಯಾಕೆ ಇವರೆಲ್ಲ ತಲ್ಸೋದಿಲ್ಲ ಸರ್? ಕರೆಕ್ಟ್, ನಾನು ಇದನ್ನೇ ಪ್ರಶ್ನೆ ಮಾಡಿದ್ದು. ಕರೆಕ್ಟ್ ಆಗಿ ಹೇಳಿದ್ರು ನಂಜುಂಡ ಸ್ವಾಮಿ ಅವರು. ಇವರು ಬಂದು ದೂರು ಕೊಡಿ, ಸಾಕ್ಷಿ ಕೊಡಿ, ಕೋರ್ಟಿಗೆ ಬನ್ನಿ, ನ್ಯಾಯ ಹೇಳಿ, ಸಾಕ್ಷಿ ಹೇಳಿ ಅಂದ್ರೆ ಯಾರಿಗೂ ಇಲ್ಲ ಇವ್ರಿಗೆ. ಅವ್ನ ಕೂತ್ಕೊಂಡು ಇವಾಗ ಹೇಳ್ತಾ ಇದ್ದಾನೆ, ಏನ್ರಿ ನಾವು ಮಂಜುನಾಥನ್ ಇಟ್ಕೊಂಡಿದೀವಿ, ನಾವು ಅದನ್ನ ಇಟ್ಕೊಂಡಿದೀವಿ, ನೀವು ಅದನ್ನ ಚೆನ್ನಾಗಿ ತೋರಿಸ್ತಾ ಇಲ್ಲ ಅಂತ. ಅಂದ್ರೆ ಇವ್ರು ಮಾಡೋ ಅಕ್ರಮ ಅನಾಚಾರನೆಲ್ಲ ಕರೆಕ್ಟ್ ಆಗಿದೆ ಅಂತ ತೋರಿಸ್ಬೇಕು. ಇವ್ರು ಮಾಡಿದೆ ಇವಾಗ ಅದ ಅನನ್ಯ ಭಟ್ಟಂದು ಎಲ್ಲ ಈಗ ಲೀಕ್ ಆಗಿದೆ.
ಇದ್ರ ಬಗ್ಗೆ ಯಾವನು ಮಾತಾಡ್ತಾನೆ ಇಲ್ವಲ್ಲ. ಇವ್ರು ಕೇಳಿ ನೀವು ಅನನ್ಯ ಭಟ್ ಇಷ್ಟುದ್ದ ಹೇಳಿದ್ಲು. ಆ ಅಮ್ಮ ಬೆಳಿಗ್ಗೆಯಿಂದ ನಾನು ಎಲ್ಲಾ ಚಾನಲ್ ನೋಡ್ತಾ ಇದ್ದೀನಿ, ಎಲ್ಲಾ ಟಿವಿಗಳು ಆ ಅಮ್ಮನ ಕ್ವಶನ್ ಮಾಡ್ತಾ ಇದ್ದಾರೆ. ಆ ಅಮ್ಮ ನಾನು ಯಾಕೆ ನಿಮಗೆ ಕೊಡ್ಬೇಕು ಅಂತ ಹೇಳ್ತಾಳೆ. ಅಲ್ಲಿ ಮಾತ್ರ ಆ ಅಮ್ಮ SP ಆಫೀಸ್ಗೆ SIT ಆಫೀಸ್ಗೆ ಕಣ್ಣು ಮುಚ್ಕೊಂಡು ಆ ಅಮ್ಮ ಹೋಗಿದ್ ನೋಡಿದ್ರೆ ಎಂತೋರುನೆ ಇದು ಕರ್ಗೋಗ್ಬಿಡ್ಬೇಕು ಬಂಡೆ ಕಲ್ ಕೂಡ ಆ ರೀತಿ ಹೋಗಿ ನನ್ನ ಮಗಳು ಅಲ್ಲ ಸರ್ ಆ ಅಮ್ಮ CBI ನಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾಳೆ. CBI ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಮಗಳು ಹಿಂಗ್ ಆಗಿದೆ ಅಂದ್ರೆ ಅಲ್ಲಿ ಯಾರಾದ್ರೂ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ PC ಅದನ್ನ ದಾಖಲು ಮಾಡೋದಿಲ್ವಾ ಸರ್ ನೋಡಿ? ಎಂತ ಇವರೆಲ್ಲ ಕಂಡಿದ್ದು ಕುರುಡು ತರ ನಡೀತಾ ಇದ್ದಾರೆ. ಇವರೆಲ್ಲ ರೋಲ್ ಕಾಲ್ ಗಿರಾಕಿಗಳು. ಇವರು ಯೂಟ್ಯೂಬ್ ನಲ್ಲಿ ಅವ್ನು ಯಾವನ್ನ ಹಾಕ್ತಾ ಇದ್ದಾನೆ. ವಿಶ್ವನಾಥ್ ಇಲ್ಲಿಂದ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದ್ರೆ ಎಲ್ಲ ಮುಂದಿನ ಎಲೆಕ್ಷನ್ಗೆ 500 ಕೋಟಿ ಸ್ಯಾಂಕ್ಷನ್ ಅಂತಾನೆ. ನೋಡಿ ಇದೆ ನೋಡಿ, ಫೇಸ್ಬುಕ್ ಎಲ್ಲ ಇದೆ. ಇವ್ರು ಎಲ್ಲ ತಿಮ್ರೋಡಿನ ಅವನು ಮಟ್ಟಣ್ಣ, ಅವನು ಬಾಂಬ್ ಇಕ್ದವನು ಅವನು. ಇದೇ ಮಲ್ಲೇಶ್ವರಂನಲ್ಲಿ ಇಲ್ಲದ ಇದು ಎಲ್ಲ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇವ್ರು ಎಲ್ಲ ಇವ್ರು ಬಂದು ಧರ್ಮಸ್ಥಳದ ಬಗ್ಗೆ ಮಾತನಾಡೋರು ಸೌಜನ್ಯಗೆ ಕೇಸನ್ನ ಇನ್ಸ್ಪೆಕ್ಟರ್ನ ಕರೆದು ನಿಮ್ಗೆ ಇಂಟರ್ವ್ಯೂ ಮಾಡಿದ್ರಿ. ಇವರು CID ಇನ್ಸ್ಪೆಕ್ಟ್ರು ರುದ್ರಮೂರ್ತಿ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ. ಅವ್ರನ್ನ ಯಾಕೆ ಮತ್ತೆ ಇವ್ರು ಮೈಂಡ್ ಮ್ಯಾಪ್ ಒಪ್ಕೊಳ್ಳೋದಿಲ್ಲ? ಇವರು ತಿಮ್ರೋಡಿ ಗ್ಯಾಂಗ್ ನಿಂದ ಫಾಲೋವರ್ಸ್ ಇವರಲ್ಲ. ಸೌಜನ್ಯ ಕೇಸ್ ಕೊಲೆ ಆಗಿದೆ, ಸೌಜನ್ಯ ಹೋಗಲಿ, ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಹೋಗಿ ಹೇಳಿ ಇಂತಿಂತ ಮಾಡಿದ್ದಾರೆ ಧರ್ಮಸ್ಥಳದವ್ರು ಹಿಂಗ್ ಮಾಡಿದ್ರು ಅಂತ ಇವ್ರು ಸಾಕ್ಷಿ ಕೊಡ್ಲಿ. ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡಿಕೊಂಡು ಅವರು ಏನು ಅಲ್ಲಿ ನಡೀತಾ ಇದೆ, ಅವರಿಂದ ಏನು ಸಿಗ್ತಾ ಇಲ್ಲ ಇವ್ರಿಗೆ, ಅಲ್ಲಿ ಇವರು ಅನಾಚಾರ ಅಕ್ರಮಗಳಿಗೆ ಅಲ್ಲಿ ಸಹಾಯ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಇವ್ರು